ಕೇರಳದಾಗ ನಾವು ಬಾತ್ರೂಮ್ ಆಯ್ತಾ, ಬಾತ್ರೂಮ್ ಇದು ಡೋರಲ್ಲಿ ಕೂಡ ಮಿರರ್ ಇಟ್ಟಿರು. ನಮಸ್ತೆ, ಎಲ್ಲ ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತ ಪೂಜಾರಿ. ಈಗ ನಾ ಹೊರಟದ್ದು ಎಲ್ಲಿಗಂತಂದರೆ ಕೇರಳಕ್ಕೆ ಅಂತಕ್ಕಂತಂದರೆ ನಮ್ಮದು ಟ್ರೈನಿಂಗು. ಈಗ ನಾನು ಹೊಸದಾಗಿ ಕೆಲಸ ಚೇಂಜ್ ಮಾಡಿದೆ ಮತ್ತು ಜಾಯಿನ್ ಆಗಿದೆ. ರಾತ್ರಿ 10 ಗಂಟೆಗೆ ಊಟಕ್ಕಂದಳಿ ನಿಲ್ಲಿಸಿದ. ಫ್ರೈಡ್ ರೈಸ್ ಇದ್ದಲ್ಲೋ, ಊಟ ಇಲ್ಲ ಎಂತ ಇಲ್ಲ. ಅದು ತಿನ್ಕೊಂಡು ಮುಂಚಿನ ದಿನ 3 ಗಂಟೆಗೆ ಬಸ್ ಹತ್ತಿದ್ರೆ ನಾವು ಹೋಗಿ ಇಳದ್ದು 1 ಗಂಟೆ 10ಕ್ಕೆ ಆಯಿತು. ಜರ್ನಿ ತುಂಬ ಲಾಂಗ್ ಆಯಿತು. ಇದು ನಮ್ಮ ಡೈನಿಂಗ್ ಏರಿಯಾ. ಈಗ ನಾವು ಕೇರಳದಾಗಿತ್ತಲ್ಲ, ಸೊ ನಾವು ಯಾರೆಲ್ಲ ಬಂದಿತ್ತಂತೇಳಿ ತೋರಿಸ್ತೀವಿ ನಿಮಗೆ. ಇದು ನಮ್ಮ ಫಿಸಿಯೋಥೆರಪಿಸ್ಟ್. ಹಾಯ್ ಹೇಳಿ. ಇದು ನಮ್ಮ ನರ್ಸ್. ಏನ್ರಿ, ಇದು ನಮ್ಮ ಇನ್ನೊಬ್ರು ನರ್ಸ್. ಹಾಯ್ ಮಾಡಿ. ಇದು ಕಿಚನ್, ಫ್ರಿಜ್ ಕೂಡ ಕೊಟ್ಟಿರು. ಇದು ನಾನು ಮತ್ತು ಫಿಸಿಯೋಥೆರಪಿಸ್ಟ್ ಇರುವ ರೂಮು. ಸ್ವಲ್ಪ ಎಲ್ಲ ಆಚೆ ಈಚೆ ಆಯಿತು. ಈ ರೂಮಂಗೆ ಇಷ್ಟ ಆದ ನನಗೆ ಕಪಾಟ್ ಸಖತ್ ಮಾಡಿರು ಮಾತ್ರ. ಮತ್ತು ಹಾಗೆ ಇದು ಬಾತ್ರೂಮ್ ಆಯಿತಾ, ಬಾತ್ರೂಮ್ ಇದು ಡೋರಲ್ಲಿ ಕೂಡ ಮಿರರ್ ಇಟ್ಟಿರು. ಇಲ್ಲಿ ನಂದಿನಿ ಹಾಲ್ ಇಲ್ಲ, ಮಿಲ್ಮಾ ಪ್ರೈಮ್ ಹಾಲ್ ಮಾತ್ರ. ಧ್ಯಾನೇನ್ ಚಿತ್ರ ಇತ್ತು, ಬೇಡ ಧ್ಯಾನೇನ್ ಚಿತ್ರ ಅಂದ್ಕೊಂಡು ಧ್ಯಾನಿನ ಹಾಲನ್ನು ಅಂದ್ಕೊಂಡಕ್ಕಷ್ಟೇ ಅಲ್ದ. ಏನೇ ಹೇಳಿ, ನಮ್ಗೊಂದು ಇಂಡಕ್ಷನ್ ಕೊಟ್ಟಿರು ಚಹಾ ಮಾಡ್ಕೊಂಬಕ್ಕೆ. ಅದೊಂದು ದೊಡ್ಡ ಉಪಕಾರ ಮಾಡ್ರು. ಈ ರೂಮಲ್ಲಿ ನಮ್ಮ ಇಬ್ಬರು ನರ್ಸ್ನವರು ಸ್ಟೇ ಮಾಡ್ತರು. ಒಂದು ಮನೆ ಕೊಟ್ಟಿರು ನಮಗೆ ಫುಲ್ ರೆಂಟಿಗೆ. ನಮಗೆ ನಮ್ಮದು ಪಂಚಾಯತ್ ಮತ್ತು KHPT ಅವ್ರು ಸೇರ್ಕೊಂಡು ನಮಗೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿರು. ರೂಮ್ ಅಲ್ಲ, ಒಂದು ಮನೆಯೇ ನಮ್ಗೆ ರೆಂಟಿಗೆ ಕೊಟ್ಟಿರು. ಒಳ್ಳೆ ಆಯ್ತು, ಸೇಫ್ ಆಯ್ತು ಕೇರಳದಾಗ. ನಾವು ಒಂದು ಟೀಮ್ ಮೆಂಬರ್ ಇನ್ನೊಬ್ರು ಇದ್ರು, ಅವರಿಗೆ ಬೇರೆ ಅವ್ರ ಮೇಲ್ ಕ್ಯಾಂಡಿಡೇಟ್, ಸೊ ಅವ್ರಿಗೆ ಬೇರೆ ಬದಿಯ ವ್ಯವಸ್ಥೆ ಮಾಡಿ ಕೊಟ್ಟಿರೋರಿಗೆ. ಇದು ಯಾರು ಹೇಳುದು? ಧನುಷ್ ಹೇಳುದಾ? ಧನುಷ್ ಫೇಸ್ ನಾವು ರಿವೀಲ್ ಮಾಡೋಕೆ ಹೋಗ್ತಿಲ್ಲ. ಎಂತಕ್ಕಂದ್ರೆ ಅವ ಊರೆಲ್ಲ ಚಾಡಿಸ್ತಾರೆ, ಇಲ್ಲ ಪಾಪ ಅಂಬಡು ಬಾಳೆಹಣ್ಣು. ಇದು ನಮ್ಮದು ಟ್ರೈನಿಂಗ್ ಪ್ಲೇಸ್. ಓಣಂ ಸೆಲೆಬ್ರೇಷನ್ ಎಲ್ಲ ಬದಿ ಇದೆ ಸ್ಟ್ಯಾಚು. ಇವತ್ತಿದು ಟ್ರೈನಿಂಗ್ ಮುಗಿಸ್ಕೊಂಡು ನಾವು ಬಂದದ್ದು ಷಣ್ಮುಗಂ ಬೀಚ್ ಕಾಂಬುಕ್ ಅಂತ ಹೇಳಿ. ಕೇರಳಕ್ಕೆ ಬಂದಿತ್ತಲ್ಲ ಹ್ಯಾಂಗು, ಅದಕ್ಕೆ ಆದಷ್ಟು ಪ್ಲೇಸ್ ಕಂಡು ಬಪ್ಪ ಅಂದ್ಕೊಂಡು ಪ್ಲ್ಯಾನ್ ಮಾಡಿತ್ತು. ಮತ್ತು ನಮ್ಮದು ಆಫೀಸಲ್ಲಿ ಕಳಿಸೋತಿ ಕೂಡ ಸರ್ ಹೇಳಿ ಕಳಿಸಿರು, ಎಲ್ಲ ಪ್ಲೇಸ್ ಕಣ್ಕ ಬನ್ನಿ ಮಕ್ಕಳೇ ಅಂತ ಹೇಳಿ. ಅದಕ್ಕೆ ನಾವು ಇವತ್ತು ಬೀಚಿಗೆ ಬಂದಿತ್ತು. ಇಲ್ಲಿದು ಸ್ಟ್ಯಾಚು, ಇದು ಮತ್ಸ್ಯ ಕನ್ಯೆದು ಸ್ಟ್ಯಾಚು ಇಟ್ಟಿರು. ಚಂದ ಇತ್ತು ಬೀಚು. ಮತ್ತು ಬೋಟಿಂಗೆಲ್ಲ ನಮಗಂತೂ ಮೈ ಜುಮ್ಮಂತು ಒಂದ್ಸಲ ಕಾಂಬತ್ತಿಗಂತೂ. ನಮ್ಮ ಬದಿಗೆಲ್ಲ ಬೋಟಿಂಗು ಇಷ್ಟು ಲೈವಲ್ಲಿ ನಮ್ಗೆ ಸಿಕ್ಕೋದು ಕಮ್ಮಿ. ನಾನು ಇಷ್ಟೊರಿಗೆ ಕಾಣಲಿಲ್ಲ ಇಷ್ಟು ಹತ್ರದಂಗೆ. ಸುಮಾರು ಜನ ದೋಣಿಯಂಗೆ ಹೋಗ್ತಿದ್ರು, ಬೋಟಿಂಗ್ ಎಲ್ಲ ಮಾಡ್ತಾಯಿದ್ರು. ಎಕ್ಸ್ಪೀರಿಯೆನ್ಸ್ ಮಾಡುವರು ಅದ್ರಾಗ ಹೊಯ್ಲಕ್ಕು, ಅದಕ್ಕೆ ವ್ಯವಸ್ಥೆ ಇತ್ತು. ಹೆಂಗೆ ಹೋಗ್ತಿದ್ರು ಕಾಣಿ. ನಮ್ಮದು ಕುಂದಾಪುರ ತಾಲೂಕಂಗೆ 7 ಪಂಚಾಯತ್ ಅವರು ಸೇರಿ ಉಪಶಮನ ಆರೈಕೆ ಕಮ್ಯುನಿಟಿ ಪ್ಯಾಲೇಟಿವ್ ಕೇರ್ ಅಂತೇಳಿ ಶುರು ಮಾಡಿರ. ಅದರಲ್ಲೂ ನಮ್ಮನ್ನು ಅಂದರೆ ಪಂಚಾಯತ್ ಅವರು 7 ಪಂಚಾಯತ್ ಅವರು ಸರಿ ಒಟ್ಟಿಗೆ ನಡ್ಸೋಕ್ಕಾಗ್ತಿಲ್ಲ ಅಂಥೇಳಿ ನಮ್ಮದೊಂದು ಸೊಸೈಟಿ ಕ್ರಿಯೇಟ್ ಮಾಡಿರಿ 7 ಪಂಚಾಯತ್ ಅವರು ಸೇರಿ, ನಿರಾಮಯ ಸೊಸೈಟಿ ಅಂಥೇಳಿ. ಅದರಲ್ಲಿ ನಾನೀಗ ಕೋಆರ್ಡಿನೇಟ್ರ್ ಮತ್ತು ಕೌನ್ಸಿಲರ್ ಆಗಿ ಅಪಾಯಿಂಟ್ ಆಗಿದೆ. ಸೊ ಈಗ ನಮ್ಮದು ರೋಲ್ ಫುಲ್ಲು ಚೇಂಜ್ ಆಗ್ತಾ ಇತ್ತು ಕೆಲಸದ್ದು. ಎಷ್ಟು ಟೈಮ್ ನಾ ಮಕ್ಕಳೊಟ್ಟಿಗೆ ಕೆಲಸ ಮಾಡೋದು ಆ್ಯಸ್ ಅ ಸೂಪರ್ಡೆಂಡೆಂಟ್ ಆಗಿ. ಈ ಉಪಶಮನ ಆರೈಕೆ ಅಂತಂದರೆ ಕಮ್ಯುನಿಟಿ ವಿಸಿಟ್ಸ್ ಇರುತ್ತೆ ನಮಗೆ. ಅಂದರೆ ಬೆಡ್ ರಿಡನ್ ಆಗಿರ್ತರು, ಕೆಲವರು ಹುಷಾರಿರೋದಿಲ್ಲ, ಮನೆಗೆ ಐಸೋಲೇಟ್ ಆಗಿರ್ತರು. ಅಂಥವರಿಗೆಲ್ಲ ನಾವು ಮನೆಗೆ ವಿಸಿಟ್ ಮಾಡಿ ಅವರಿಗೆ ಸರ್ವಿಸ್ ಕೊಡೋದು ಪಂಚಾಯತ್ ಲೆವೆಲಲ್ಲೂ ಸ್ಟಾರ್ಟ್ ಮಾಡಿರೋದನ್ನು. ಈ ಕೆಲಸದ್ದು ಟ್ರೈನಿಂಗ್ ಮೇಲೆ ನಾವು ಕೇರಳಕ್ಕೆ ಹೋದ್ದು. ಕೇರಳದಲ್ಲಿ ಅಂದರೆ ಪ್ಯಾಲಮ್ ಇಂಡಿಯಾ ಅಂಥೇಳಿ ಅವರು 2003ರಲ್ಲೇನೋ ವರ್ಕ್ ಸ್ಟಾರ್ಟ್ ಮಾಡಿರೋ. ಅವ್ರದ್ದು ತುಂಬ ಮುಂದೆ ಬಂದುಬಿಟ್ಟಿರೋ ಕೆಲಸ ಸ್ಟಾರ್ಟ್ ಮಾಡಿ ಕಮ್ಯುನಿಟಿಯವ್ರ ಜೊತೆ
ವರ್ಕ್ ಮಾಡೋಕ್ಕೆ ಶುರು ಮಾಡಿ. ಅದೇ ಥರ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟೇಷನ್ ಫಸ್ಟ್ ಟೈಮ್ ಆಪು ಕಾರಣ ನಾವು ಇವ್ರ ಹತ್ರ ಇವ್ರು ಹೆಂಗೆ ಕೆಲಸ ಮಾಡ್ತಿದ್ರು ಅಂಥೇಳಿ ಕಲ್ತ್ಕೊಂಡು ಹೋಪ ಅಂತೇಳಿ ಬಂದಿದ್ದು. ಚಂದ ಮಾಡಿ ಹೇಳಿಕೊಡ್ತಿದ್ರು, ಖುಷಿ ಆಯ್ತು. ಕಮ್ಯುನಿಟಿ ವಿಸಿಟ್ ಮಾಡೋದಿರ್ಬೋದು, ಅಂದರೆ ನಮ್ದೀಗ ಖಾಲಿ ಕಮ್ಯುನಿಟಿ ವಿಸಿಟ್ ಸ್ಟಾರ್ಟ್ ಮಾಡೋದಷ್ಟೇ. ಆದ್ರೆ ಇಲ್ಲಂದ್ರೆ ಅವ್ರದ್ದು ಓನ್ ಹಾಸ್ಪಿಟಲ್ ಎಲ್ಲ ಬಿಲ್ಡ್ ಮಾಡ್ಕೊಂಡಿರೋ, ಹಾಸ್ಪಿಟಲ್ಗೆ ಬಂದು ಅಡ್ಮಿಷನ್ ಆಗಿ ಅವರಿಗೆ ಕೇರ್ ಎಲ್ಲ ಕೊಡ್ತಾಯಿದ್ರು. ತುಂಬ ಎಲ್ಲ ಇತ್ತು. ಇನ್ನು ನೆಕ್ಸ್ಟ್ ವೀಡಿಯೋದಂಗೆಲ್ಲ ಸ್ವಲ್ಪ ಹೇಳ್ತಾ ಹೋತೆ ನಮ್ದು ಎಂತ ಅಂತ ಹೇಳಿ. ಎಲ್ಲ ಒಂದೇ ವೀಡಿಯೋದಂಗೆ ಹೇಳಿದ್ರೆ ಗೊತ್ತಾತಿಲ್ಲ ಅಂತ ಅನ್ಕಂತೆ. ಸ್ಯಾಡ್ ರಿಯಾಲಿಟಿ ನಮ್ಮ ಇಂಡಿಯಾದಂತ ಹೇಳಕ್ಕೆ, ನಾವು ಗಣೇಶನ ಎಷ್ಟು ಇಮೋಷ್ನಲಿ ಒಂದು ಪೂಜೆ ಮಾಡುತ್ತೆ, ಪ್ರೇ ಮಾಡುತ್ತೆ. ಆದರೆ ಅದ್ರದ್ದು ವಿಸರ್ಜನೆ ಸರಿ ಆಯ್ಲಿಲ್ಲ ಅಂತಂದರೆ ಹಿಂಗೆ ದೇವ್ರದ್ದು ಪಾರ್ಟ್ ಅಲ್ಲಲ್ಲಿ ಬಿದ್ದಿರುತ್ತೆ. ಈ ಬೀಚ್ ಹತ್ರ ಒಂದು ಅಬ್ಸರ್ವ್ ಮಾಡೋದಂತಂದರೆ ಇಡೀ ಕೇರಳ ಪೊಲೀಸ್ನವರೇ ನಮ್ಗೆ ಅಲ್ಲೇ ಕಾಂಬೋಗೆ ಸಿಕ್ತರು ಅಮ್ಮಂಗಿದ್ದೀರು. ಅಷ್ಟಕ್ಕ ಜನ ಪೊಲೀಸ್ ಇದ್ದೀರು ಸೆಕ್ಯೂರಿಟಿಗೆ. ಷಣ್ಮುಗಂ ಬೀಚ್ ಒಂದು ಒಳ್ಳೆ ಪ್ಲೇಸ್ ಅಂತೇಳಿ ಹೇಳಕ್ಕಿಲ್ಲ ನಮಗೆ ವಿಸಿಟ್ ಮಾಡೋಕೆ. ಬಂದಾರ ಹೊಯ್ನಿಯಕ್ಕ ಎಲ್ಲ ನೋವು ಮಾರಿ. ಇದು ಒಳ್ಳೆ ಹೇಳದ್ದು ನಾವಂತೂ ಮಾಡಲಿಲ್ಲ ಬಿಡಿ. ಷಣ್ಮುಗಂ ಬೀಚ್ ಮುಗಿಸ್ಕೊಂಡು ನಾವು ಹೋದ್ದು ಕನಗಕುಂಡು ಪ್ಯಾಲೇಸ್ ರೋಡಿಗೆ. ಅಲ್ಲಿ ಪ್ಯಾಲೇಸ್ ಹತ್ರ ಫುಲ್ ಓಣಂ ಸೆಲೆಬ್ರೇಷನಿಗೆ ಲೈಟಿಂಗ್ಸು ಸೆಲೆಬ್ರೇಷನ್ ಮಾಡಿದ್ದೀರು. ನಾವು ಇವರೆಲ್ಲ ಹೇಳಿದ್ಕೊಂಡು ಏನೋ ಒಂದು ಡಿಫ್ರೆಂಟ್ ಇರೋಕ್ಕಂತೇಳಿ ಹೋಯಿತು. ಅಲ್ಲಿ ಹೊರಮೇಲೆ ಗೊತ್ತಾಯಿತು ಸಿಮಿಲರ್ ಟು ನಮ್ಮ ಊರ ಬದಿಗೆ ಎಂತೆಲ್ಲ ಹಬ್ಬ ಆದಗಳಿಗೆಲ್ಲ ಮಾಡ್ತಾರೆ ಹಾಗೆ ಇತ್ತು. ಸ್ವಲ್ಪ ಜಾಸ್ತಿ ಲೈಟಿಂಗ್ಸ್, ಮರಕ್ಕೂ ಎಷ್ಟು ಮರ ಇತ್ತು ಕಣಿ, ಆ ಮರಕ್ಕೆಲ್ಲ ಲೈಟ್ ಹಾಕಿ ನೇತಾಕಿ ಇಟ್ಟಿರು. ಒಂಥರ ಇಡೀ ರೋಡೇ ಲೈಟ್ ಹಂಗಿದ್ದಿತ್ತು. ಖುಷಿ ಆಯ್ತು ಕಾಂಬೋಕ್ ಮಾತ್ರ. ಅಂತೂ ಕೇರಳಕ್ಕೆ ಬಂದೊಂದು ಓಣಂ ಸೆಲೆಬ್ರೇಷನ್ ಸ್ವಲ್ಪ ಕಾಂತ ಅಂಬುದೊಂದು ಖುಷಿ ಆಯಿತು. ನೆಕ್ಸ್ಟ್ ಡೇ ಫುಲ್ ರಶ್ ಇರುತ್ತೆ, ಲಾಸ್ಟ್ ಡೇ ಅದು ಗಮ್ಮತ್ತಿರುತ್ತೆ ಅಂತಂದ್ರು. ಮತ್ತು ಬ್ಲಾಕ್ ಆತಂತ ಹೇಳೋಕ್ಕೋಸ್ಕರ ನಾವು ಮುಂಚೆ ದಿನನೇ ಬಂತು. ಒಂದಿನಾರು ಯಾರು ಕಂಡಿರಿ ನಮ್ಮ ಬದಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಆಫೀಸ್ ಹಿಂಗೆ ಡೆಕೋರೇಷನ್ ಮಾಡೋದು ಎಂತಾರು ಹಬ್ಬಕ್ಕಂದೇಳಿ ಇಲ್ಲಿ ಕಣಿ ಎಷ್ಟು ಚಂದ ಮಾಡಿ ಡೆಕೋರೇಷನ್ ಮಾಡಿರಿ. ಇಡೀ ಪ್ಯಾಲೇಸ್ ಅಂತ ಅಲ್ಲಿ ಪ್ಯಾಲೇಸ್ ಇತ್ತಂದ್ರೆ ಒಳಗೆಲ್ಲ ಹೊಪ್ಪು ಕೈಲ ನಮಗೆ ಟೈಮ್ ಆಯ್ತು ಅಂಥೇಳಿ ಬೇಗ ಕಂಡು ಬಂತು. ಇದು ಒಳ್ಳೆ ಬೂತ್ ಬಂಗ್ಲಿ ಕಣಂಗಿತ್ತು ಮಾರ್ರೆ. ಕಾಂಬಕ್ ಹೊರೆ ಅದು ಸೆಂಟ್ರಲ್ ಲೈಬ್ರರಿ ಅಮ್ರ. ಈಗ ನಾನೊಂದು ತೋರಿಸ್ತೆ ಕಣಿ. ಈಚೆಗೆ ನಮಗೆ ಚರ್ಚ್ ಇತ್ತು. ಚರ್ಚ್ ಎದುರುಗಡೆ ಸ್ವಲ್ಪ ಆಚೆಗೆ ಒಂದು ಮಸೀದಿ ಪಕ್ಕದಂಗೆ ದೊಡ್ಡ ಗಣಪತಿ ದೇವಸ್ಥಾನ. ಮೂರು ಕೂಡ ಒಂದೇ ಕಡೆ ಇತ್ತು. ಕಾಂಬಕ್ ಮಾತ್ರ ಚಂದ ಕಾಣಿಸ್ತಿತ್ತು. ಆಗಳಿಗೆಲ್ಲ ಬ್ರಿಟಿಷರೆಲ್ಲ ಮಾಡಿ ಇಟ್ಟಿಗೆ ಹೋದ ಬಿಲ್ಡಿಂಗ್ ಕಣಂಗೆ ಇತ್ತು ಜಾಸ್ತಿ. ಇಲ್ಲೆಲ್ಲ ಮಾರ್ಕೆಟ್ ಅಂಬ್ರು. ಈಚೆ ಕಾಣಿ ಕೆನರಾ ಬ್ಯಾಂಕ್ನವರೆಲ್ಲ ಹ್ಯಾಂಗ್ ಜಿಗ್ ಲೈಟ್ ಹಾಕೊಂಡಿರಿ. ಒಂದು ಮಸಾಲೆ ದೋಸೆ ತಿನ್ಕೊಂಡು ಇವತ್ತಿನ ದಿನ ಮುಗಿಸ್ದು. ಇದು ನಮ್ಮದು ಸೆಕೆಂಡ್ ಡೇ ಟ್ರೈನಿಂಗ್ ಅಟೆಂಡ್ ಆಯಿತು. ಹಾಗೆ ಸಾಯಂಕಾಲ ತಿರುಗೋಕೆ ಹಪ್ಪ ಅಂತೇಳಿ ಹೊರಡ್ತು. ಈಗ ಎಲ್ಲಿಗೆ ಹೋತಿತ್ತು ಅಂತೇಳಿ ಬನ್ನಿ. ಎಂತ ಗೊತ್ತಿತ್ತಾ, ಕೇರಳದಂಗೆ ಅಂದರೆ ನಂಬದಂಗೆಲ್ಲ ಹೈವೇಂಗು ಗಾಡಿ ಎಲ್ಲ ನಿಲ್ಸೋಕಿಲ್ಲ, ಎತ್ತಾಯ್ಕೊಂಡು ಹೋತ್ರಲ್ಲ. ಕೇರಳದಂಗೆ ಎಂತ ಅಂತಂದರೆ ಹೈವೇ ಸೈಡಂಗೆ ಒಂಚೂರು ಲೈನ್ ಹಾಕಿ ಜಾಗ ಬಿಟ್ಟಿರ್ತಾಯ್ತ. ಒಂದು ಕಾರ್ ಗಾಡಿ ದೊಡ್ಡ ಗಾಡಿ ಎಲ್ಲ ನಿಂತ್ಕೊಂಬಷ್ಟು. ಅಲ್ಲಿ ಸೈಡಿಗೆ ಯಾರು ಸರ್ವಿಸ್ ರೋಡಿಗೆ ಈಚೆ ಇಳ್ಕ ಬರ್ಕೊಂಬಾಗಿದ್ರೆ ಅಲ್ಲೇ ಬದಿಗ ಲೈನಿಂದ ಒಳಗೆ ನಿಲ್ಸೋದು, ಸೀದಾ ಹೋಗೋದು. ಹೇಗಿತ್ತಲ್ಲ ಇದು ತುಂಬಿ ಹೂ ಹಿಡ್ಕೊಂಡು ಬರ್ತಿತ್ತು. ನಾವೀಗ ಬಂದದ್ದು ಲುಲ್ಲು ಮಾಲಿಗೆ. ತ್ರಿವೇಂದ್ರಮ್ಮಲ್ ಇಪ್ಪು ಲುಲ್ಲು ಮಾಲ್ ಕಾಂಬ ಅಂತೇಳಿ ಬಂತು. ಲೈಕಿತ್ತು ಮಾತ್ರ. ಅಂದರೆ ಲೈಕಿತ್ತಂದ್ರೆ ನಂಬದೇಗಲ್ಲ ಇತ್ತು ಸೇಮ್. ಆದರೆ ಇಲ್ಲಿ ಓಣಂ ಸೆಲೆಬ್ರೇಷನ್ ಆಗ್ತಿತ್ತಲ್ಲ, ಹಂಗಾಗಿ ಸ್ವಲ್ಪ ಸ್ಪೆಷಲ್ ಲೈಟಿಂಗ್ಸ್ ಎಲ್ಲ ಹಾಕಿಟ್ಟಿರ. ಅದರೊಟ್ಟಿಗೆ ಮಹಾಬಲಿದು ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿ ಇಟ್ಟಿರು. ಗಾಡಿ ಹೆಂಗೆ ಹಾಕೋದು ಲೈಕ್ ಕಾಣಿಸ್ತಿತ್ತು ಕಣಿ. ಇದು ನನ್ನದು ಹೊಸ ಕೆಲಸದಲ್ಲಿ ಹೊಸ ಟೀಮ್ ಎಲ್ಲ ಸುತ್ಕೊಬಪ್ಪ ಅಂತೇಳಿ
ಹೋಯ್ತು, ಹಾಗೆ ಸುತ್ತಾಗ್ತಿತ್ತು. ಸಣ್ಣ ಸಣ್ಣ ಕೋಳಿನ ಚಿಪ್ಪಡಿಸಿ ಇಟ್ಟಿರು ಕಾಣಿ. ನಮ್ಮ ಬದಿಗೆಲ್ಲ ಇಷ್ಟು ಸಣ್ಣ ಕೋಳಿ ಇದ್ರೆ ಅಬ್ಯಾ ಕೋಳಿ ಅದು ಅಂತ ಅದಕ್ಕಂತು. ಫೈನಲಿ ಅಂತೂ ಇವತ್ತಿಂದ ಔಟಿಂಗ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ಬೋದು ಈಗ, ಊಟ ಹುಡುಗಲ್ಲ ಎಂತಾದ್ರು ಅಂದ್ಕೊಂಡು ಹುಡುಕ್ತಾ ಇತ್ತು. ಹಾಗೆ ಹೊರಗೆ ಬಂದ್ರ ಮೇಲೆ ಲುಲ್ಲು ಮಾಲಿದು ವೀಡಿಯೋ ತಗೊಂಬುಕ್ ಅಂತೇಳಿ ನಿಲ್ತು. ರೋಡ್ ಕ್ರಾಸ್ ಮಾಡೋಕೆ ಮಾತ್ರ ಇಲ್ಲೇ ಹತ್ತಿ ಹೋಯ್ಕು, ಇಲ್ಲಾಂದ್ರೆ ಆತಿಲ್ಲ. ಎಷ್ಟು ದೊಡ್ಡ ಮಾಲ್ ಕಾಣಿ. ನಮ್ಮ ಕುಂದಾಪುರ ಬದಿ ಹಂಗೆಲ್ಲ ಇಷ್ಟು ದೊಡ್ಡ ಮಾಲ್ ಹೇಗಳಿಕಾತ್ತು, ನಾವು ಹೇಗಳಿಗೆ ತಿರ್ಬೋದು ಅಂತೇಳಿ ಕಾಣ್ಕಿನ್ನು. ನಮ್ಮ ಕುಂದಾಪುರದಾಗ ಒಂದು ಹೀಗೆ ಮಾಲ್ ಲೈಕ್ ಆತಿದ್ದಿತ್ತು ಅಂತ ಅನಿಸ್ತಪ್ಪ ಅದನ್ನು ಕಂಡು. ಹೊಸತ್ತು ರೆಸಿಪಿ ಅಂತಾರು ಟ್ರೈ ಮಾಡುವ ಅಂತೇಳಿ ಹೋಯ್ತು ಒಂದು ಹೋಟ್ಲು ಕಂಡ್ಕೊಂಡು. ಮಂಡಿ ಹೊಸತ್ತು ಫಸ್ಟ್ ಟೈಮ್. ಆದ್ರೆ ವೀಡಿಯೋಸಂಗೆಲ್ಲ ಕಂಡಿದ್ದಿದ್ದೆ ನಾನು, ಆದ್ರೆ ಟ್ರೈ ಮಾಡೋದು ಮಾತ್ರ ಫಸ್ಟ್ ಟೈಮು. ಟೇಸ್ಟ್ ಇದ್ದಿತ್ತು ಮಾತ್ರ, ಲೈಕ್ ಆಯ್ತು ಎಂತಾರು ಹೇಳಿ ಇಲ್ಲ. ತ್ರಿವೇಂದ್ರಮಿಂದ ವಾಪಸ್ ನಾವು ಇದ್ದ ರೂಮ್ ಕಡೆ ಹೊರಡ್ತು. ದಾರಿ ಉದ್ದಕ್ಕೂ ನಮ್ಗೆ ಸಿಕ್ಕದ ಲೈಟಿಂಗ್ಸೇ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಂಗೆ ಸಿಕ್ಕುವಾಗ ಬಾಯ್ ಬಾಯ್.